ಗ್ರೇಟರ್ ಬೆಂಗಳೂರು ರಚನೆ ಆಯಿತು. ಇನ್ನೇನಿದ್ರು ಎಲೆಕ್ಷನ್ ಅಬ್ಬರ. 5 ವಾರ್ಡ್ಗಳ ವಿಂಗಡಣೆ ಅಧಿಕೃತವಾದ ಬಳಿಕ ಈಗ ಸರ್ಕಾರದ ಚಿತ್ತ ಪಾಲಿಕೆಗಳಿಗೆ ಎಲೆಕ್ಷನ್ ನಡೆಸುವತ್ತ ನೆಟ್ಟಿದೆ. ಎಲ್ಲ ಅಂದುಕೊಂಡಂತೆ ಆದರೆ ಇನ್ನು 4-5 ತಿಂಗಳಲ್ಲಿ 5 ಚುನಾವಣೆ ನಡೆಯಲಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ, ನೀವೇ ನೋಡಿ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಸ್ತಿತ್ವಕ್ಕೆ ರಾಜ್ಯ ಸರ್ಕಾರದಿಂದ ಅಧಿಕೃತ ಸೂಚನೆ. ಸರ್ಕಾರದ ಚಿತ್ತ ಈಗ ಪಾಲಿಕೆ ಎಲೆಕ್ಷನ್ನತ್ತ. ಬಿಬಿಎಂಪಿ ಅನ್ನೋದು ಇನ್ಮೇಲೆ ಇತಿಹಾಸದ ಪುಟ ಸೇರಿದೆ. ಬೆಂಗಳೂರು ಪಾಲಿಕೆಯನ್ನ 5 ಮಹಾನಗರ ಪಾಲಿಕೆ ಉಳ್ಳ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇಂದಿನಿಂದ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬಂದಿದೆ. ಒಂದೊಂದು ಪಾಲಿಕೆಗೆ 100ರಿಂದ 150 ವಾರ್ಡ್ಗಳನ್ನ ಸೇರಿಸಲಾಗ್ತಿದ್ದು ಅಂದಾಜು 500 ಸದಸ್ಯರು ಆಯ್ಕೆಯಾಗಲಿದ್ದಾರೆ. ನವೆಂಬರ್ 1ರೊಳಗೆ ವಾರ್ಡ್ ವಿಂಗಡಣೆ ಅಂತಿಮವಾಗಲಿದೆ. ನವೆಂಬರ್ 30ರೊಳಗೆ ವಾರ್ಡ್ ಮೀಸಲಾತಿ ಅಂತಿಮವಾಗಲಿದ್ದು ಆ ನಂತರ ಚುನಾವಣೆ ಪ್ರಕ್ರಿಯೆ ಆರಂಭವಾಗಲಿದೆ. ಮುಂದಿನ ವರ್ಷಾರಂಭದಲ್ಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಚುನಾವಣೆ ನಡೆಯೋ ಸಾಧ್ಯತೆ ಇದೆ. ಇನ್ನು ಗ್ರೇಟರ್ ಬೆಂಗಳೂರು ಚುನಾವಣೆಗೆ 50% ಮಹಿಳಾ ಮೀಸಲಾತಿ ಇದೆ. ಸದ್ಯ ಪ್ರಸ್ತುತ 1,44,00,000 ಜನಸಂಖ್ಯೆ ಇದ್ದು ಪ್ರತಿ ವಾರ್ಡ್ಗೆ 20,000 ಜನಸಂಖ್ಯೆ ಸೇರುವ ಅಂದಾಜು ಇದೆ. ಮೇಯರ್ ಅವಧಿ 1 ವರ್ಷದಿಂದ 2.5 ವರ್ಷ ಇರಲಿದೆ. ನಾಳೆಯಿಂದಲೇ ಆಯಾ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಟ್ಯಾಕ್ಸ್ ಸಂಗ್ರಹಿಸಲಾಗುವುದು. ನವೆಂಬರ್ 1ನೇ ತಾರೀಕಿಗೆ ಎಲ್ಲ 5 ಪಾಲಿಕೆಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗುವುದು ಅಂತ ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ 5 ಕಾರ್ಪೊರೇಷನ್ಗಳು ಅಸ್ತಿತ್ವಕ್ಕೆ ಇವತ್ತು ಬಂದಿದೆ. ನಾಳೆಯಿಂದನೇ ಎಲ್ಲ ಟ್ಯಾಕ್ಸಸ್ ಎಲ್ಲೆಲ್ಲಿ ಕಲೆಕ್ಟ್ ಆಗ್ತದೆ ಆ ಸಂಬಂಧಪಟ್ಟಂತ ಕಾರ್ಪೊರೇಷನ್ಗೆ ಹಣ ಹೋಗ್ತದೆ. ನವೆಂಬರ್ 1ನೇ ತಾರೀಕು ಎಲ್ಲ ಕಡೆ ಭೂಮಿ ಪೂಜೆ, ಹೊಸ ಆಫೀಸ್ ಕಟ್ಟಡಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಪ್ರಾಧಿಕಾರ ಕೂಡ ರಚನೆ ಆಗಿ ಆದೇಶ ಆಗಿದೆ. ವಾರ್ಡ್ ಪುನರ್ ವಿಂಗಡಣೆ ಅಂತಿಮ ಅಧಿಸೂಚನೆ ನಾವು ಅದಲ್ಲದೆ ವಾರ್ಡ್ ಮೀಸಲಾತಿಯನ್ನು ಕೂಡ ಅಂತಿಮ ಅಧಿಸೂಚನೆ ನಾವು ಹೊಡಿಸ್ತೀವಿ ಅಂತೇಳಿ ಸಲ್ಲಿಸಿದ್ದೇವೆ. ಮ್ಯಾಕ್ಸಿಮಮ್ ವಾರ್ಡ್ ಒಂದೊಂದು ಕಾರ್ಪೊರೇಷನ್ಗೆ 150 ಮ್ಯಾಕ್ಸಿಮಮ್. ಈಗ 1,44,00,000 ಇದೆ. ಆ ಪಾಪ್ಯುಲೇಷನ್ಗೆ 20,000. ಸೊ ಆ ಪ್ರಕಾರ ನಾವು ಈ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. 30/11/25 ವಾರ್ಡ್ಗಳನ್ನ ಮೀಸಲಾತಿಯನ್ನ ರಿಸರ್ವೇಶನ್ ಕೂಡ ನಾವು ಮಾಡಿಬಿಡ್ತೀವಿ. ಎಲೆಕ್ಷನ್ ನ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಮಾಡ್ತಾರೆ. ಇನ್ನು ಇವತ್ತು ರಾತ್ರಿಯೇ ಬಿಬಿಎಂಪಿ ನಾಮಫಲಕ ತೆಗೆದು ಗ್ರೇಟರ್ ಬೆಂಗಳೂರು ನಾಮಫಲಕವನ್ನು ಅಳವಡಿಕೆ ಮಾಡಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ 15 ಐಎಎಸ್, 20ಕ್ಕೂ ಹೆಚ್ಚು ಕೆಎಎಸ್ ಮತ್ತು 2 ಐಪಿಎಸ್ ಅಧಿಕಾರಿಗಳ ಹುದ್ದೆಯನ್ನ ರಚನೆ ಮಾಡಿದ್ದಾರೆ. ಇವತ್ತಿನಿಂದ ಆಯಾ ಹುದ್ದೆಗಳಿಗೆ ಅಧಿಕಾರಿಗಳ ವರ್ಗಾವಣೆ ಪ್ರಕ್ರಿಯೆಯೂ ನಡೆದಿದೆ. 5 ಪಾಲಿಕೆಗಳಿಗೂ 28 ವಿಧಾನಸಭಾ ಕ್ಷೇತ್ರಗಳನ್ನು ಹಂಚಿಕೆ ಮಾಡಲಾಗಿದ್ದು ಇವತ್ತಿನಿಂದ ಆಯಾ ಪಾಲಿಕೆಗಳ ವ್ಯಾಪ್ತಿಗೆ ಆಯಾ ಟ್ಯಾಕ್ಸ್ ಹೋಗಲಿದೆ. ಯಾವ ಪಾಲಿಕೆಗಳಿಗೆ ಎಷ್ಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತವೆ ಅನ್ನೋದನ್ನ ನೋಡೋದಾದ್ರೆ, ಯಾವ ಪಾಲಿಕೆಗೆ ಎಷ್ಟು ವಿಧಾನಸಭಾ ಕ್ಷೇತ್ರ? ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆ 10 ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಕೇಂದ್ರ ನಗರ ಪಾಲಿಕೆ 7 ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಪೂರ್ವ ನಗರ ಪಾಲಿಕೆ 2 ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಉತ್ತರ ನಗರ ಪಾಲಿಕೆ 7 ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ 8 ವಿಧಾನಸಭಾ ಕ್ಷೇತ್ರ. ಒಟ್ನಲ್ಲಿ ಬೆಂಗಳೂರಿನ ಹಲವು ಸಮಸ್ಯೆಗಳ ಮುಕ್ತಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ತಲೆ ಎತ್ತಿದೆ. ನೂತನ ಕಾರ್ಪೊರೇಟರ್ಗಳು, ನೂತನ ಮಹಾಪೌರರು, ಜಿಬಿಎ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಕಾದು ನೋಡಬೇಕು. ಸುಕೇಶ್, ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.